ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮತ್ತೊಂದು ಸ್ಪೆಷಲ್ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಇದು ಹೆಚ್ಚಾಗಿ ನಡೆಯೋದು ಕರಾವಳಿ ಸೈಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಕೋಸ್ಟಲ್ ಕರ್ನಾಟಕ ಅಂತ ಏನಿದೆ, ನಾವು ಉಡುಪಿ, ಮಂಗಳೂರು ಮತ್ತೆ ಕುಂದಾಪುರ, ಕೋಸ್ಟಲ್ ಕರ್ನಾಟಕ ಸೈಡಲ್ಲಿ ನಡೆಯೋದು ಕೋಲ. ಇದನ್ನ ತುಳುವಲ್ಲಿ ನೇಮೋತ್ಸವ ಅಂತ ಹೇಳಿ ಕರೀತಾರೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು, ಎಲ್ಲರಿಗೂ ಬೇರೆ ಕಡೆಯವ್ರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಸೊ ಯಾರ್ಯಾರು ಕಾಂತಾರ ಮೂವಿ ನೋಡಿರ್ತೀರಾ ಹೇಳಿದ್ರೆ ಅರ್ಥ ಆಗುತ್ತೆ ಕೋಲ ಅಂದ್ರೆ ಏನು ಅಂತ. ಇವಾಗ ಕಾಂತಾರ ಮೂವಿ ಬಂದಮೇಲೆ ಪ್ರತಿಯೊಬ್ಬರಿಗೂ ಗೊತ್ತು, ವರ್ಲ್ಡ್ ವೈಡ್ ಎಲ್ಲರಿಗೂ ಗೊತ್ತು. ಬನ್ನಿ, ಯಾವ ಥರ ಪ್ರಿಪ್ರೇಷನ್, ಏನು ತಯಾರಿ ಎಲ್ಲ ನೋಡೋಣ. ಈಗ ಹೋಗೋಣ ಬನ್ನಿ. ಕರ್ನಾಟಕ ಸ್ವಾಗತ ಸುಸ್ವಾಗತ. ಕೋಲ, ಭೂತಕೋಲ, ನೇಮೋತ್ಸವ ಈ ಪದಗಳು ಕಾಂತಾರ ಮೂವಿ ಬರೋದಕ್ಕಿಂತ ಮುಂಚೆ ಕರಾವಳಿ ಜನರಿಗೆ ಹೊರತುಪಡಿಸಿ ಬೇರೆ ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ ಯಾವಾಗ ಕಾಂತಾರ ಮೂವಿ ರಿಲೀಸ್ ಆಯ್ತೋ, ಅದು ರಿಲೀಸ್ ಆದ ನಂತರ ಮಾಡಿರೋ ಹೆಗ್ಗಳಿಕೆ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಮೂವಿಯಿಂದಾಗಿ ಕರಾವಳಿಯ 1000 ವರ್ಷಗಳ ಹಿಂದಿನ ಪದ್ಧತಿಯ ಮಹತ್ವ ಏನು, ಅದು ಯಾವ ರೀತಿ ಇರುತ್ತೆ, ಕೋಲ ಅಂದ್ರೆ ಏನು ಅಂತ ಈಗ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಸಂಗತಿ. ಈಗ ನೀವಿಲ್ಲಿ ನೋಡ್ತಾ ಇರೋದು ಕೋಲದ ಹಿಂದಿನ ತಯಾರಿಗಳನ್ನ. ಕೋಲನ ಶುರುವಾಗುವ ಹಿಂದಿನ ತಯಾರಿಗಳು. ಇಲ್ಲಿ ಇರ್ತಕ್ಕಂತಹ ಎಲ್ಲರೂ ದೈವನರ್ತಕರು. ಕಾಂತಾರ ಮೂವಿಲಿ ನೀವು ಹೇಗೆ ದೈವನರ್ತಕರನ್ನ ನೋಡಿರ್ತೀರಾ, ಇಲ್ಲಿ ಇರ್ತಕ್ಕಂಥರೆಲ್ಲರೂ ದೈವನರ್ತಕರು. ತೆಂಗಿನ ಮರದ ಸಿರಿಯಿಂದ ಸಿರಿ ಸಿಂಗಾರ ಕೋಲಕ್ಕೆ ಬೇಕಾದ ಎಲ್ಲ ರೀತಿಯ ಸಿರಿಯನ್ನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕೋಲದ ಪದ್ಧತಿ ಪ್ರಕಾರ ಒಟ್ಟು ಕೋಲ 14 ಗಂಟೆಗಳ ನೇಮೋತ್ಸವ ನಡೆಯಬೇಕಾಗುತ್ತೆ. ಇವಾಗ ಏನು ಸೂರ್ಯಾಸ್ತಮಾನ ಆಗ್ತಾ ಇದೆ, ಸಂಜೆ ಆಗ್ತಾ ಇದೆ, ಎಲ್ಲ ತಯಾರಿಗಳು ನಡೀತಾ ಇದೆ. ಕೋಲದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಾದ್ಯ ತಂಡ ಕೂಡ ಬಂದು ಸಜ್ಜಾಗಿದ್ದಾರೆ. ಅವರು ಕೂಡ ತಯಾರಿ ಮಾಡ್ಕೊಳ್ತಿದ್ದಾರೆ. ನಮ್ಮ ಕರಾವಳಿಯ ಭಾಗದಲ್ಲಿ ಎಲ್ಲ ಮನೆಗಳ ಜೊತೆಗೆ ಧರ್ಮ ದೈವಗಳ ಒಂದು ಮನೆ ಕೂಡ ಇರುತ್ತೆ, ಒಂದು ಗುಡಿ ಕೂಡ ಇರುತ್ತೆ. ಕೋಲ ಪ್ರಾರಂಭವಾಗುವ ಮೊದಲು ನಮ್ಮ ಧರ್ಮ ದೈವಗಳ ರಾಜ ಸ್ವಾಮಿ ಪಂಜುರುಳಿಯ ಅಪ್ಪಣೆಯನ್ನ ಪಡೆದು ದೈವಗಳ ಬಾಲಭಂಡಾರವನ್ನ ಇಳಿಸುವ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ತುಂಬಾ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಬಾಲಭಂಡಾರ ಅಂದ್ರೆ ಏನು ಅಂತ. ಅಂದ್ರೆ ದೇವರುಗಳ ಎಲ್ಲ ರೀತಿಯ ವಿಗ್ರಹ ಆಗಿರ್ಬೋದು, ಆ ದೇವರ ಖಡ್ಗ, ದೇವರ ಎಲ್ಲ ಸಾಮಗ್ರಿಗಳು ದೇವಸ್ಥಾನದಲ್ಲಿ ಏನಿರುತ್ತೆ, ದೈವಗಳ ಆಭರಣ, ಎಲ್ಲ ಬಂಗಾರದ ಈ ಆಭರಣಗಳನ್ನ, ಈ ಸಾಮಗ್ರಿಗಳನ್ನ ನಾವು ಬಾಲಭಂಡಾರ ಅಂತ ಹೇಳಿ ತುಳುವಲ್ಲಿ ಕರಿತೇವೆ. ಆ ದಿನ ಕೋಲವನ್ನು ನಡೆಸುವ ಕುಟುಂಬದ ಸದಸ್ಯರು ದೈವದ ಭಂಡಾರವನ್ನ ಪಂಜುರುಳಿಯ ಅಪ್ಪಣೆಯ ಮೇರೆಗೆ ಹೊತ್ತುಕೊಂಡು ಕೋಲ ನಡೆಯುವ ಸ್ಥಳದ ಕಡೆಗೆ ಬರುವಂತ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ, ಇದು ದೈವಪಾತ್ರಿಯ ಮೇಲೆ ಸ್ವಾಮಿ ಪಂಜುರುಳಿಯ ಆಕರ್ಷಣೆಗೊಂಡು ಈ ಜಾಗವನ್ನ ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಮಾಡಿ ಕೋಲ ಅಂದವಾಗಿ ಚಂದವಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕೆ ಎಲ್ಲ ತರದ ಅಪ್ಪಣೆಯನ್ನ ಮತ್ತೆ ಬೇಕಾದಂತಹ ಎಲ್ಲ ತರದ ದೈವಿ ಶಕ್ತಿಯನ್ನ ತುಂಬುವ ಕೆಲಸವನ್ನ ಸ್ವಾಮಿ ಪಂಜುರುಳಿಯಲ್ಲಿ ಮಾಡ್ತಾ ಇದ್ದಾರೆ.
ಈಗ ನೀವು ನೋಡಿರ್ತಕ್ಕಂತಹ ದೃಶ್ಯ ಕೋಲದಲ್ಲಿ ಸರ್ವೇ ಸಾಮಾನ್ಯ. ಯಾಕಂದ್ರೆ ದೈವವನ್ನ ನಂಬಿಕೊಂಡು ಬಂದಿರತಕ್ಕಂತಹ ಕುಟುಂಬದ ಸದಸ್ಯರು ಹಿರಿಯರ ಮೇಲೆ ದೈವ ಇಷ್ಟಪಟ್ಟು ಈ ತರ ತನ್ನ ಒಂದು ಆಕರ್ಷಣೆಯನ್ನ ತೋರಿಸಿ ಅವರ ಮೇಲೆ ಒಂದು ಗಳಿಗೆ ಬಂದು ಹೋಗುತ್ತೆ. ನಾನು ವಿಡಿಯೋದ ಮೊದಲೇನೆ ನಿಮ್ಗೆ ಹೇಳ್ತಾ ಇದ್ದೆ ಭಂಡಾರ ಇಳಿಸೋ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಂತ. ಇವಾಗ ದೈವದ ಎಲ್ಲ ಆಭರಣಗಳು ಇರ್ಬೋದು, ದೈವದ ಎಲ್ಲ ಸಾಮಗ್ರಿಗಳನ್ನ ತಂದು ಈ ಒಂದು ಜಾಗದಲ್ಲಿ ಇರಿಸ್ತಾ ಇದ್ದಾರೆ. ಇಲ್ಲಿ ತನಕ ನೀವು ನೋಡಿರ್ತಕ್ಕಂಥದ್ದು ಕೋಲದ ಪೂರ್ವಭಾವಿ ತಯಾರಿಯನ್ನ. ಇನ್ ಮುಂದೆ ಬರೋ ವಿಡಿಯೋದಲ್ಲಿ ಕೋಲ ಹೇಗ್ ನಡೆಯುತ್ತೆ, ಕೋಲದ ಸಿರಿಯನ್ನ ಯಾವ ರೀತಿ ಕಟ್ಕೊಳ್ತಾರೆ, ದೈವನರ್ತಕರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ, ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಬೇಗ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರಮ್ ಉಡುಪಿ.